ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನುಸಿ ಅಂತ. ಇವತ್ತೇನಪ್ಪ ತಿಳಿಸ್ಕೊಡ್ತಾನೆ ಅಂತ ಹೇಳಿದ್ರೆ, 2026 KSRTC ಚಾಲಕ ಮತ್ತು ನಿರ್ವಾಹಕ ಹುದ್ದೆಗೆ ಕಾಲ್ ಫಾರ್ಮ್ ಆಯ್ತದೆ ಅಂತ ನಿಮಗೆ ಹೇಳಿದೆ. 100% ಆದಾಯ ಆಯ್ತದೆ. ಹಂಗಾಗಿ ನೀವು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳಿ. 2000 ಜನವರಿ ನಂತರ ಅಂತ ಹೇಳಿದೆ, ಆದರೆ ಫೆಬ್ರವರಿ ಮಾರ್ಚ್ ಒಳಗೆ ನಿಮಗೆ ಆದಾಯ ಆಯ್ತದೆ. ಯಾಕೆ ಅಂತ ಹೇಳಿದ್ರೆ ಸುಮಾರು ಏಜೆನ್ಸಿಗಳು ಏನು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ತಗೊಂಡಿದ್ರು ಅದು ಕ್ಲೋಸ್ ಆಯ್ತದೆ. ಹಂಗಾಗಿ ನೇಮಕಾತಿ ಆದಾಯ ಆಯ್ತದೆ. ಇದು ಎರಡನೇದು ಏನಪ್ಪ ಅಂತ ಹೇಳಿದ್ರೆ, ನೇಮಕಾತಿ ವಯೋಮಿತಿ ಸಡಿಲಿಕೆ ಬಗ್ಗೆ ಸರ್ಕಾರ ಮುಂದಿನ ಯೋಚನೆ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಪೊಲೀಸು ಕಾನ್ಸ್ಟೇಬಲ್ ಹುದ್ದೆಗೆ ಏನು ವಯೋಮಿತಿ ಅದು ST ಆಗ್ಬೋದು, ST ಆಗ್ಬೋದು, SC ಆಗ್ಬೋದು, OBC 27 ವರ್ಷ ಈಗ ಅವ್ರಿಗೆ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಏನೆಲ್ಲ ಸಡಿಲಿಕೆ ಮಾಡಿದ್ರೆ 29 ವರ್ಷಕ್ಕಂಟು ಮಾಡಬೇಕು, ಅವರು ಮಾಡ್ತಾರೆ ಅಂತ ಮಾಹಿತಿ ಹೇಳ್ತಾ ಇದ್ದಾರೆ. ಇನ್ನಿತರ ಅಭ್ಯರ್ಥಿಗಳ ಕನಿಷ್ಠ ವಯೋಮಿತಿ 25ರಿಂದ 27 ಗಂಟ ಮಾಡ್ಬೋದು. ಆಲ್ರೆಡಿ ಈಗ 25 ವರ್ಷಕ್ಕಂಟ ಐತೆ, ಅದನ್ನು 27ಕ್ಕೆ ಮಾಡಬೇಕು ಅಂತ ತೀರ್ಮಾನ ತಗೋತಾವ್ರೆ. ಮತ್ತು PSIಗೆ ಏನು ನೇಮಕಾತಿಲಿ ಏನು ಸಡಿಲಿಕೆ ವಯೋಮಿತಿಯ ಸಡಿಲಿಕೆ ಈಗ ಬಂದು SCಗೆ ಮತ್ತು STಗೆ OBCಗೆ 30 ವರ್ಷ ಐತೆ, ಅದನ್ನು 32 ವರ್ಷಕ್ಕೆ ಮಾಡಬೇಕು ಅಂತ ಪ್ಲ್ಯಾನಿಂಗ್ ನಡೀತಾ ಇದೆ. ಮತ್ತು ಇನ್ನಿತರ ಅಭ್ಯರ್ಥಿಗಳಿಗೆ ಗರಿಷ್ಠ 28ರಿಂದ 30 ವರ್ಷ ಮಾಡಬೇಕು ಅಂತ, ಅಂದರೆ 28 ವರ್ಷ ಅದೇ, ಅದನ್ನು 30 ವರ್ಷಕ್ಕೆ ಸಡಿಲಿಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಮುಂದಿನ ತೀರ್ಮಾನ ಏನು ಅಂತ ಹೇಳಿದ್ರೆ, ಸರ್ಕಾರ ಇದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದೆ ಆಲ್ರೆಡಿ. ಮುಂದಿನ ಇದರಲ್ಲಿ ಇದು ಕನ್ಫರ್ಮ್ ಆಯ್ತದೆ. ಅಂದರೆ ಏನು ಪೊಲೀಸ್ ಕಾನ್ಸ್ಟೇಬಲ್ಗೆ 27 ವರ್ಷ ಇತ್ತು, ಅದನ್ನು 29 ವರ್ಷ ಆಗುವ ಸಾಧ್ಯತೆ ಹೆಚ್ಚದೆ. ಮತ್ತು ಇತರ ಅಭ್ಯರ್ಥಿಗಳಿಗೆ ಏನು ವಯೋಮಿತಿ ಇತ್ತು 25 ವರ್ಷ, ಅದನ್ನು 27 ವರ್ಷಕ್ಕೆ ಆಯ್ತದೆ. ಮತ್ತು ಏನು PSIಗೆ ಏನು 30 ವರ್ಷ ಇರೋದು 32 ವರ್ಷ ಆಯ್ತು. ಮುಂದಿನ ದಿನಗಳಲ್ಲಿ ಇವೆಲ್ಲ ಚರ್ಚೆಯಾಗಿ ಕನ್ಫರ್ಮ್ ಆಯ್ತವೆ. ಹಂಗಾಗಿ 2026ಕ್ಕೆ ಏನು KSRTCಗೆ ನೀವು ಜಾಬನ್ನು ಅಪ್ಲೈ ಮಾಡಬೇಕು ಅಂತಿದ್ರಿ, ಅವರು ಎಲ್ಲ ಸಿದ್ಧತೆಯನ್ನು ಮಾಡಿ ಮತ್ತು ನಮ್ಮ ಚಾನಲ್ನ